Good morning, students. This is your Koppalad sir. Welcome to Gurukula Tutorials. So ಈ ಹಿಂದೆ ನಾವು ನಿಮಗೆ ಸಾಲಿಡ್ ಮಾಡೆಲ್ಸ್ ನ ಒಂದು 3 ಮಾಡೆಲ್ ನಾನು ಮಾಡಿ ತೋರಿಸಿದ್ದೆ. ಇವತ್ತು ಇನ್ನೊಂದು ಮಾಡೆಲ್ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಸಾಲಿಡ್ ಮಾಡೆಲ್ 3D ಮಾಡೆಲ್. ಈ 3D ಮಾಡೆಲ್ ನ ನಾವು ಒಂದು ಸೂಟೇಬಲ್ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡಿಬಿಟ್ಟು ಇದನ್ನ ಆರ್ಥೋಗ್ರಾಫಿಕ್ ವ್ಯೂಸ್ ಅಂದ್ರೆ ಟಾಪ್ ವ್ಯೂ, ಫ್ರಂಟ್ ವ್ಯೂ ಮತ್ತು ಸೈಡ್ ವ್ಯೂ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ನಾವು ಯಾವುದೇ ಡ್ರಾಯಿಂಗ್ ನ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಆ ಡ್ರಾಯಿಂಗ್ ನ ಅನಲೈಸ್ ಮಾಡಬೇಕು, ರೀಡ್ ಮಾಡಬೇಕು, ಯಾವ ರೀತಿ ಡ್ರಾ ಮಾಡಬೇಕು, ಒಂದು ವಿಚ್ ಒನ್ ಇಸ್ ದ ಫ್ರಂಟ್ ವ್ಯೂ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಫ್ರಂಟ್ ವ್ಯೂ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಪ್ರೊಟ್ರೂಷನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಬೇಕು. ಸೊ ಈ ಸ್ಕೆಚ್ ನ ನೋಡಿದಾಗ ನಮಗೆ ಈ ಫ್ರಂಟ್ ವ್ಯೂ ಅಂತ ತೋರಿಸಿದಾರಲ್ಲ, ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಅನ್ಸುತ್ತೆ. ಅದಾದ್ಮೇಲೆ ಇದು ಎಷ್ಟು ಪಾರ್ಟ್ ಅಲ್ಲಿ ನಾವು ಡ್ರಾ ಮಾಡಬೇಕು ಅಂತ ನೋಡಿದ್ರೆ, ಇದರಲ್ಲಿ ಫಸ್ಟ್ ಒಂದು ರೆಕ್ಟಾಂಗಲ್ ಇದೆ ಬೇಸ್ ಅಲ್ಲಿ, ಇದು ಒಂದು ಪಾರ್ಟ್ ಆಗುತ್ತೆ. ಎರಡನೇದು ಮಿಡ್ಲ್ ಒಂದು ಸರ್ಕಲ್ ಇದೆ 20 mm ಡಯಾಮೀಟರ್, ಇದು ಎರಡನೇ ಪಾರ್ಟ್ ಆಗುತ್ತೆ. ಮೂರನೇ ಪಾರ್ಟ್ ಬಂದ್ಬಿಟ್ಟು ರೇಡಿಯಸ್ 30 ಇನ್ನೊಂದು ಸರ್ಕಲ್ ಇದೆ. ಸೊ ಅಂದ್ರೆ 3 ಪಾರ್ಟ್ ಅಲ್ಲಿ ನಾವು ಇದನ್ನ ಡ್ರಾ ಮಾಡಬೇಕು ಅಂತ ಗೊತ್ತಾಗುತ್ತೆ. ಫಸ್ಟ್ ರೆಕ್ಟಾಂಗಲ್ ಡ್ರಾ ಮಾಡೋಣ. ಸೊ ಲೆಂತ್ 120 ಇದೆ ಮತ್ತೆ ಥಿಕ್ನೆಸ್ 20 ಇದೆ. ಸೊ ಫಸ್ಟ್ ಏನ್ ಮಾಡೋಣ, ಸಾಲಿಡ್ ಎಡ್ಜ್ ನ ಓಪನ್ ಮಾಡ್ಕೊಳ್ಳಿ, ಡಬಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಆದ್ಮೇಲೆ ಇಲ್ಲಿ ಸಾಲಿಡ್ ಪಾರ್ಟ್ಸ್ ಅಂತ ಇದೆ, ಇದನ್ನ ಸಿಂಗಲ್ ಕ್ಲಿಕ್ ಮಾಡಿ ಸಾಲಿಡ್ ಪಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಪ್ರೊಟ್ರೂಷನ್ ಅಂತ ಒಂದು ಕಮಾಂಡ್ ಇದೆ, ಪ್ರೊಟ್ರೂಷನ್ ಅಂತ, ಈ ಕಮಾಂಡ್ ಕ್ಲಿಕ್ ಮಾಡಿ ಆದ್ಮೇಲೆ ಫ್ರಂಟ್ ವ್ಯೂ ಅಥವಾ ಫ್ರಂಟ್ ಪ್ಲೇನ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಪ್ಲೇನ್ ಸೆಲೆಕ್ಟ್ ಆಯ್ತು, ಲೈನ್ ನ ಚೂಸ್ ಮಾಡ್ಕೊಡ್ರಿ. ಮಾಡ್ಕೊಂಡು ಎಕ್ಸಾಕ್ಟ್ ಸೆಂಟರ್ ಇಂದ ಒಂದು ಲೈನ್ ನ ಡ್ರಾ ಮಾಡಿ. ನೋಡಿ ಈ ತರ ಇರಬಾರ್ದು, ಇಲ್ಲಿ ನಿಮಗೆ ಆಂಗಲ್ ಅಲ್ಲಿ ತೋರಿಸುತ್ತೆ, ಈ ಆಂಗಲ್ 0 ಇರಬೇಕು, ರೈಟ್. ಸೊ ಟೋಟಲ್ ಲೆಂತ್ 120 ಇದೆ ಲೆಂತ್. ಎಂಟರ್ ಮಾಡಿ, ಆಂಗಲ್ 0 ಇದೆ, ಇನ್ನೊಂದ್ಸರಿ ಎಂಟರ್ ಮಾಡಿ. ಸೊ ನಮಗೆ 120 ಲೆಂತ್ ಲೈನ್ ಡ್ರಾ ಆಯ್ತು. ಥಿಕ್ನೆಸ್ 20 ಇದೆ, 20 ಡಬಲ್ ಎಂಟರ್. ಸೊ ಅಗೇನ್ 120 ಡಬಲ್ ಎಂಟರ್. ಈಗ ಈ ಲೈನ್ ನ ಈ ಲೈನ್ಗೆ ಎಕ್ಸಾಕ್ಟ್ ಆಗಿ ಜಾಯಿನ್ ಮಾಡಿ. ಸೊ ಒಂದ್ಸಲ ಡೈಮೆನ್ಷನ್ ಚೆಕ್ ಮಾಡ್ಕೊಳ್ಳೋಣ. ಇದು 120 ಇರಬೇಕು ಮತ್ತು ಇದು 20 ಇರಬೇಕು, ಕರೆಕ್ಟ್ ಆಗಿದೆ. ಅಂದ್ರೆ ಈ ಸ್ಕೆಚ್ ಇಂದು ಬೇಸ್, ರೆಕ್ಟಾಂಗ್ಯುಲರ್ ಬೇಸ್ ರೆಡಿ ಆಯ್ತು. ನೆಕ್ಸ್ಟ್ ಒಂದು ಸೆಂಟರ್ ಸರ್ಕಲ್ ಇದೆ, ಅದು ಡಯಾಮೀಟರ್ 20 mm ಇದೆ. ಸೊ ಇದರಲ್ಲಿ ನಿಮಗೆ ಸರ್ಕಲ್ ಅಂತ ಒಂದು ಕಮಾಂಡ್ ಇದೆ, ಇದನ್ನ ಸೈಡ್ ಗೆ ಐಕಾನ್ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನೀವು ಸರ್ಕಲ್ ನ ಯಾವ ತರ ಬೇಕಾದ್ರೂ ಹಾಕೋಬಹುದು. ಬಟ್ ಫಾರ್ ಈಸಿಯೆಸ್ಟ್ ವೇ ಅಂದ್ರೆ ಇಲ್ಲಿ ಸರ್ಕಲ್ ಬೈ ಸೆಂಟರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಈ ಸೆಂಟರ್ ಇಂದ ನಾವು ಸರ್ಕಲ್ ನ ಹಾಕ್ಬೇಕು. ಡಯಾಮೀಟರ್ ಎಷ್ಟಿದೆ, 20 ಇದೆ, ಎಂಟರ್. ಸೊ 20 mm ಡಯಾಮೀಟರ್ ಒಂದು ಸರ್ಕಲ್ ರೆಡಿ ಆಯ್ತು. ಎರಡನೇದು ಬಂದ್ಬಿಟ್ಟು ರೇಡಿಯಸ್ 30 ಇದೆ. ರೇಡಿಯಸ್ 30 ಇದ್ರೆ ಡಯಾಮೀಟರ್ ಸರ್ಕಲ್ ಟ್ವೈಸ್ ಇರುತ್ತೆ, ಅಂದ್ರೆ 60 ಇರುತ್ತೆ. ಇದೇ ಸೆಂಟರ್ ಆಫ್ ಸರ್ಕಲ್ ಇಂದ 60 mm ಡಯಾಮೀಟರ್ ಇನ್ನೊಂದು ಸರ್ಕಲ್ ಹಾಕಿ. ಸೊ ಎರಡು ಓವರ್ ಆಯ್ತು. ಈಗ ಅನ್ವಾಂಟೆಡ್ ಲೈನ್ಸ್ ಅಥವಾ ಆರ್ಕ್ ನ ನಾವು ಟ್ರಿಮ್ ಮಾಡೋಣ. ಇಲ್ಲಿ ಟ್ರಿಮ್ ಕಮಾಂಡ್ ಇದೆ, ಸೆಲೆಕ್ಟ್ ಮಾಡ್ಕೊಡ್ರಿ. ನಮ್ಗೆ ಇದು ಅನ್ವಾಂಟೆಡ್, ಇದನ್ನ ತೆಗಿರಿ. ಇದು ಅನ್ವಾಂಟೆಡ್, ಕಟ್ ಇಟ್. ಅಂಡ್ ದಿಸ್ ಒನ್ ಇಸ್ ಅನ್ವಾಂಟೆಡ್, ಕಟ್ ಇಟ್. ಇದು ಅನ್ವಾಂಟೆಡ್, ಇದು ಮತ್ತೆ ಇದು. ಈಗ ನೋಡಿ, ಸೊ ನಮಗೆ ಬೇಕಾದಕ್ಕಂತ ಆಕೃತಿ ಬಂದಿದೆ. ಸೊ ಒಂದ್ಸರಿ ಸ್ಮಾರ್ಟ್ ಡೈಮೆನ್ಷನ್ ಚೆಕ್ ಮಾಡ್ಕೊಳ್ಳೋಣ. ಸ್ಮಾರ್ಟ್ ಡೈಮೆನ್ಷನ್ ತಗೊಳ್ಳಿ. ಸೊ ಇದು ರೇಡಿಯಸ್ 20, ಸಾರಿ ಡಯಾಮೀಟರ್ 20 ಇರಬೇಕು, ಇದೆ. ರೇಡಿಯಸ್ 30 ಇರಬೇಕು, 30 ಇದೆ. ಸೊ ಡಯಾಮೀಟರ್ ಕರೆಕ್ಟ್ ಆಗಿದೆ ಎಲ್ಲ ಡೈಮೆನ್ಷನ್ಸ್. ಜಸ್ಟ್ ಈ ರಿಟರ್ನ್ ಅಂತ ಹೋಗಿ. ಸೊ ನೋಡಿ ಡ್ರಾ ಆಗಿದೆ. ಸೊ ಇದ್ರದ್ದು ವಿಡ್ತ್ ಎಷ್ಟಿದೆ, 45 ಇದೆ. ಜಸ್ಟ್ ಇದನ್ನ 45 ಎಂಟ್ರಿ ಮಾಡಿ, ಡಬಲ್ ಎಂಟ್ರಿ ಮಾಡಿ ಕ್ಲಿಕ್ ಮಾಡಿದ್ರೆ 45 ವಿಡ್ತ್ ಇಂದು ನಿಮಗೆ ಈ ಆಕೃತಿ ರೆಡಿ ಆಗಿದೆ. ಸೊ ಈಗ ನೀವು ಇದನ್ನ ಫಿನಿಶ್ ಅಂತ ಕೊಡಿ. ನೋಡಿ ನಾವು ಇದನ್ನ ಆಂಗಲ್ ಅಲ್ಲಿ ಟಿಲ್ಟ್ ಮಾಡಿದ್ರೆ ನಡ್ಕೋ ಹೋಲ್ ಸರ್ಕ್ಯುಲರ್ ಆಗಿದೆ. ಸೊ ಎಕ್ಸಾಕ್ಟ್ ಆಗಿ ಆಗಿದೆ, ರೈಟ್. ಸೊ ಇದು ನಾವು ಡಿಫ್ರೆಂಟ್ ವ್ಯೂ ಅಲ್ಲಿ ನೋಡ್ಬೇಕಂದ್ರೆ ಕಂಟ್ರೋಲ್ T ಅಂತ ಹೊಡೆದ್ರೆ ಟಾಪ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ R ಅಂತಂದ್ರೆ ರೈಟ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ I ಅಂತ ಹೊಡೆದ್ರೆ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಬರುತ್ತೆ. ನಾವು ಯಾವುದೇ ಒಂದು ಸಾಲಿಡ್ ಪಾರ್ಟ್ ನ ಐಸೋಮೆಟ್ರಿಕ್ ವ್ಯೂ ಅಲ್ಲೇ ಸೇವ್ ಮಾಡಬೇಕು. ಸೊ ಈಗ ಇದನ್ನ ಸೇವ್ ಮಾಡಿ, ಫೈಲಿಗೆ ಹೋಗಿ ಇಲ್ಲಿ ಸೇವ್ ಅಂತ ಕೊಡಿ. ಓಕೆ. ಸೊ ಇಲ್ಲಿ ಪಾರ್ಟ್ ಅನ್ನು ನಾವು 3 ಅಂತ ಕೊಡೋಣ. ಪಾರ್ಟ್ 3 ಸೇವ್. ಈಗ ಪಾರ್ಟ್ ಸೇವ್ ಆಗಿದೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಆರ್ಥೋಗ್ರಾಫಿಕ್ ವ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಜಸ್ಟ್ ಗೋ ಟು ಫೈಲ್, ಇಲ್ಲಿ ಕ್ರಿಯೇಟ್ ಡ್ರಾಯಿಂಗ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ನಾರ್ಮಲ್ ಡ್ರಾಫ್ಟ್ ಓಕೆ ಅಂತ ಕೊಡಿ.
ನಿಮ್ಗೆ ಡ್ರಾಯಿಂಗ್ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಏನು ನಾವು ಆಡ್ ಮಾಡೋದು ಬೇಡ, ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಇದರಲ್ಲಿ ISO ಐಸೋಮೆಟ್ರಿಕ್ ವ್ಯೂನ ಕೊಟ್ಬಿಟ್ಟು ಕಸ್ಟಮೈಸ್ ಮಾಡಿ. ಸೊ ಇದು ಫ್ರಂಟ್ ವ್ಯೂ ಇದೆ. ಸ್ವಲ್ಪ ನಿಮ್ದು ಕರ್ಸರ್ ರೋಲರ್ ಹಿಡ್ಕೊಂಡು ಸ್ವಲ್ಪ ಟಿಲ್ಟ್ ಮಾಡಿ. ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಟಿಲ್ಟ್ ಮಾಡಿ. ಇಲ್ಲಿ ಕಾಮನ್ ವ್ಯೂಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಅದು ಎಕ್ಸಾಕ್ಟ್ ಪೊಸಿಷನ್ ಕುಂದಿರುತ್ತೆ. ಕ್ಲೋಸ್ ಮಾಡಿ, ಕ್ಲೋಸ್. ಸೊ ನಿಮಗೆ ಐಸೋಮೆಟ್ರಿಕ್ ವ್ಯೂ ಬಂತು. ಸೊ ನೆಕ್ಸ್ಟ್ ನಾವು ಫ್ರಂಟ್, ಟಾಪ್ ಅಂಡ್ ಸೈಡ್ ತೆಗಿಬೇಕು. ಇಲ್ಲಿ ಡ್ರಾಯಿಂಗ್ ವ್ಯೂ ವಿಜಾರ್ಡ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ನೀವು ಯಾವ್ದನ್ನ ಪ್ರೀವಿಯಸ್ ಆಗಿ ಸೇವ್ ಮಾಡ್ತಿರಲ್ವಾ ಅದೇ ಸ್ಕೆಚ್ ಇಲ್ಲಿ ಬರುತ್ತೆ. ಓಕೆ ಅಂತ ಕೊಡಿ, ನೆಕ್ಸ್ಟ್ ಕೊಡಿ. ಇದರಲ್ಲಿ ಫ್ರಂಟ್ ವ್ಯೂ ಕಸ್ಟಮೈಸ್ ಮಾಡಿ. ಆಲ್ರೆಡಿ ಫ್ರಂಟ್ ವ್ಯೂ ಅಲ್ಲಿ ಇದೆ, ಜಸ್ಟ್ ಪುಟ್ ಇಟ್ ಕಾಮನ್ ವ್ಯೂಸ್, ಕ್ಲೋಸ್ ಅಂಡ್ ಕ್ಲೋಸ್, ಫಿನಿಶ್. ಸೊ ನಮಗೆ ಫ್ರಂಟ್ ವ್ಯೂ ಬಂತು. ಸೊ ನೆಕ್ಸ್ಟ್ ಟಾಪ್ ಅಂಡ್ ಸೈಡ್ ಬೇಕಾಗಿದೆ. ಇಲ್ಲಿ ಆಕ್ಸಿಲರಿ ವ್ಯೂಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ರಿ. ಇದ್ರದ್ದು ಬೇಸ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಟಾಪ್ ವ್ಯೂ ಬಂತು. ಅಗೇನ್ ಆಕ್ಸಿಲರಿ ವ್ಯೂಸ್ ಸೈಡ್ಗೆ ಈ ತರ ಲೆಂತ್ ಬರಬೇಕು. ಸೈಡ್ಗೆ ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಸೈಡ್ ವ್ಯೂ ಬಂತು. ಈಗ ಡೈಮೆನ್ಷನ್ಸ್ ತೋರಿಸೋಣ. ಸ್ಮಾಲ್ ಡೈಮೆನ್ಷನ್ಸ್ ಹೋಗಿ, ಡೈಮೆನ್ಷನ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ 1 ಇದೆ, ಇದನ್ನ 3 ಮಾಡಿ ಕಾಣಿಸುತ್ತೆ. ಇದು 30 ಇದೆ. ಇದು ರೇಡಿಯಸ್ 30, ಸರ್ಕಲ್ 20. ಎಲ್ಲ ಕರೆಕ್ಟ್ ಆಗಿದೆ, ರೈಟ್. ಈಗ ನಾವು ಇದನ್ನ ಟೆಕ್ಸ್ಟ್ ಸಹ ಬರೀಬಹುದು. ಟೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾವ್ಯಾವ್ದು ವ್ಯೂ ಇದೆಯಲ್ವಾ ಆ ವ್ಯೂನ ನೀವು ಬರೀರಿ. ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ, ಇದು ಸೈಡ್ ವ್ಯೂ, ಅಂಡ್ ಇದು ಐಸೋಮೆಟ್ರಿಕ್ ವ್ಯೂ. ISO ಅಂತ ಬಂದ್ರೆ ಸಾಕು. ಇದು ಆದ್ಮೇಲೆ ನಿಮ್ ರಿಜಿಸ್ಟರ್ ನಂಬರ್, ನಿಮ್ ಕಾಲೇಜ್ ಹೆಸರು, ಸೊ ವಾಟ್ ಎವರ್ ಇಟ್ ಮೇ ಬಿ ಯು ಕ್ಯಾನ್ ಟೈಪ್ ಇಟ್. ಇದಿಷ್ಟು ಆದ್ಮೇಲೆ ಸೊ ನೀವೇನು ಡ್ರಾಯಿಂಗ್ ನ ಹಾಕ್ಬೇಕು ಅಂದ್ಕೊಂಡ್ರಲ್ವಾ ಆ ಡ್ರಾಯಿಂಗ್ ಪ್ರಿಪೇರ್ ಆಗಿದೆ, ರೆಡಿ ಆಗಿದೆ. ಇದನ್ನ ನೀವು ಪ್ರಿಂಟ್ ತಗೊಂಡ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಸೊ ದಿಸ್ ಇಸ್ ಹೌ ಟು ಎಕ್ಸ್ಟ್ರಾಕ್ಟ್ ದ ಐಸೋಮೆಟ್ರಿಕ್ ವ್ಯೂ ಟು orthographic view. I think this video is helpful to your education, and thank you for watching and keep watching.